ಸಿಕ್ಕತ್ತೆ ಅಂತ ಹೇಳ್ತಕ್ಕಂಥ ಮನುವಾದಿಗಳು ಮಹಿಳೆಯರನ್ನು 4 ಗೋಡೆಗಳ ಮಧ್ಯೆ ಬಂಧಿಸಿದ್ರು. ಅದೇ ಈ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರನ್ನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳನ್ನು ಮಾಡಿದ್ದಾರೆ. ಇದು ಈ ದೇಶದ ಸಂವಿಧಾನದ ಶಕ್ತಿ. ಇಂಥ ಒಂದು ಶಕ್ತಿಯನ್ನ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವರು ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರಲ್ಲ. ಈ ದೇಶದ ಸಂವಿಧಾನವನ್ನ ಒಪ್ಕೊಂಡವರು ಈ ದೇಶದಲ್ಲಿ ಜೀವನ ಮಾಡಲಿಕ್ಕೆ ಯೋಗ್ಯರು. ಆದರೆ ಅಮಿತ್ ಶಾ ಅವರು ಈ ದೇಶದ ಸಂವಿಧಾನವನ್ನೇ ಒಪ್ಪಲಿಕ್ಕೆ ಸಿದ್ಧರಿಲ್ಲ. ಹಾಗಾಗಿ ಮೊದಲು ಅವರು ಈ ದೇಶದಿಂದ ಗಡೀಪಾರಾಗಬೇಕು. ಇವತ್ತು ನಾವು ಈ ಪ್ರತಿಭಟನೆಯ ಮುಖಾಂತರ ಏನು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇಡೀ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅಮಿತ್ ಶಾ ಅವರು ಈ ಕೂಡಲೇ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು. ನರೇಂದ್ರ ಮೋದಿ ಅವರು ಅವರ ರಾಜೀನಾಮೆಯನ್ನು ಪಡಿಬೇಕು. ಮಾನ್ಯ ರಾಷ್ಟ್ರಪತಿಗಳು ಅವರ ಸಂಸತ್ ಸದಸ್ಯತ್ವವನ್ನು ವಜಾ ಮಾಡಬೇಕು ಅಂತಂದ್ಬಿಟ್ಟು ನಾವು ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿದೆ. ಆದರೆ ಇಲ್ಲಿಯವರೆಗೂ ಕೂಡ ಅಮಿತ್ ಶಾ ಆಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಿರ್ಬೋದು, ಈ ದೇಶದ ಕ್ಷಮೆಯನ್ನು ಯಾಚಿಸುವಂತ ಒಂದು ಕೆಲಸವನ್ನು ಮಾಡಲಿಲ್ಲ. ತಾನು ಮಾತಾಡಿರೋದೇ ಸರಿ ಅಂತಂದ್ಬಿಟ್ಟು ಬಿಂಬಿಸ್ಕೊಂಡು ಅವ್ರದೇ ಪಕ್ಷದ ಸಂಸದರನ್ನ ಕಾರ್ಯಕರ್ತರನ್ನ ಪ್ರಚೋದಿಸಿ ಯಾರು ಅಂಬೇಡ್ಕರ್